ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಓದ್ತಾರನೆ ಮೆಸ್ ಓಪನ್ ಮಾಡ್ತೀವಿ ಅಂತ ಬಂಗಾರ ದೊರೆ ಸೊಸೆನೂ ಹೋಗೋರೆ. ಈಟೋತಾರು ಬರ್ನಿಲ್ಲ. ಅಲ್ಲಿ ಏನಾಯ್ತು ಏನೋ. ಯಾಕೆ ಬಂಗಾರ ಆಯಾಸ ಆದಂಗೆ ಕಾಣ್ತಿದ್ಯಾ? ಏನಾಯ್ತು? ಅಜ್ಜಿ, ಪುಟ್ಟವ ದೇವಸ್ಥಾನದಿಂದ ವಾಪಸ್ ಬಂದ್ರು. ಪುಟ್ಟವ ವಾಪಸ್ ಬಂದ್ರ? ಅವ್ರು ಬರಕ್ ಮೊದ್ಲೇ ಮೆಸ್ ಓಪನ್ ಮಾಡಿದ್ರ ಅವ್ವ? ಸೆಲ್ವಿ, ಯಾಕಂಗ ನಿಂತಿದ್ಯಾ? ಹೋಗಿ ಎಲ್ರಿಗೂ ಕಾಫಿ ತಗೊಂಬಾ. ಈ ಮುದ್ಕಿ ಒಬ್ಳು ಯಾವಾಗ್ಲೂ ಒಳ್ಳೆ ಕಾಯ ಅಂತಾನೆ ಇರ್ತಾಳೆ. ಹೌದು ವಸು, ಪುಟ್ಟವ್ವ ಬರೋಷ್ಟಾಗೆ ಅವ್ವನೇ ಮೆಸ್ನ ಓಪನ್ ಮಾಡ್ಸೋದು. ಈ ಮೆಸ್ಸು ಇನ್ಯಾವತ್ತೂ ಓಪನ್ ಆಗಲ್ಲ. ಯಾಕೇಳೋ, ಇದನ್ನ ಕ್ಲೋಸ್ ಮಾಡ್ಸಿದ್ನ. ಇಷ್ಟೇ ಅಲ್ಲ, ಟೌನ್ ಅಲ್ಲಿ ಇನ್ನೊಂದು ಮೆಸ್ ಇದೆಯಲ್ಲ, ಅದನ್ನು ಇಷ್ಟರಲ್ಲೇ ಕ್ಲೋಸ್ ಮಾಡಿಸ್ತೀನಿ. ಆಮೇಲೆ ತಟ್ಟೆ ಬಟ್ಲು ಇಟ್ಕೊಂಡು ರೋಡ್ ಸೈಡ್ ಅಲ್ಲಿ ಮಾಡ್ಬೇಕು. ಅದಕ್ಕೂ ನಾನು ಬಿಡಲ್ಲ. ಇವನ ಓಡಿಸಿ ಇವನ್ ಪ್ರಯೋಜನ ಮಗ. ಕುತಂತ್ರ ಮಾಡಿ ಲಂಚವರಲ್ಲ ಚೀಟಿ. ಅದನ್ನ ಇವನ್ ಮುಂದೆನೆ ಕಿತ್ತಾಕಿ ಮೆಸ್ ಬಾಗ್ಲನ್ನ ತೆಗಿಬೇಕು. ನೀವು ಹಾಗೆಲ್ಲ ಮಾಡೋಗಿಲ್ಲ. ಅದ್ಯಾವ ನಮ್ ಕೇಳ್ತಾನ ಕೇಳಲಿ ಅಂತ ಹೇಳಿದಲ್ಲ, ಕಟ್ಟಿ ಕಿತ್ತಾಕ್ಲ. ಮೆಸ್ ವಿಚಾರದಾಗೆ ಈಟೆಲ್ಲ ಆಗೋಯ್ತಾ ಬಂಗಾರ? ಹೌದು ರೀ, ಎಲ್ಲ ನರಿಗಳು ಒಟ್ಟಿಗೆ ಸೇರ್ಕೊಂಡು ಷಡ್ಯಂತ್ರ ರೂಪಿಸವೆ. ಅದಕ್ಕೆ ನಾನು ಆಗಿದ್ದಾಗ್ಲಿ ಅನ್ಕೊಂಡು ಮೆಸ್ ಬಾಗ್ಲು ತೆಗ್ಸಿವ್. ಅವ್ವ, ಮುಂದೆ ಕಂಪ್ಲೇಂಟು ಕೇಸು ಅಂತ ತೊಂದರೆ ಆದ್ರೆ ಏನವ ಮಾಡೋದು? ಎಲ್ಲದಕ್ಕೂ ಸಿದ್ಧವಾಗಿ ಕೆಲಸ ಮಾಡಿದದು ಬಸ್ಸು. ಮೊದಲು ನೋಡಿದ್ರೆ ಸುಮ್ಮಂಗಾಯ್ತು, ಈಗ ಮೆಸ್ಗೆ ಹಿಂಗಾಗಿದೆ. ರಾಧಾ ಜೈಲಲ್ಲಿದ್ರು ತೊಂದರೆ ತಪ್ಪಿದಲ್ವಲ್ಲ ಬಂಗಾರ? ಆ ರಾಧಾ ತುಂಬಾ ಡೇಂಜರ್ ಅಜ್ಜಿ. ಅವಳೇನಾದ್ರೂ ಇನ್ನ ಆಚೆ ಇದ್ದಿದ್ರೆ ನನಗೆ ತುಂಬಾ ತೊಂದರೆ ಆಗ್ತದೆ. ಪುಟ್ಟವಂಗೆ ಸುಮನ್ ವಿಷಯ ಏನಾದ್ರೂ ಗೊತ್ತಾಯ್ತಾ ಸ್ನೇಹ? ಇಲ್ಲ ವಸು, ಸುಮನ್ ವಿಷಯ ಆಗ್ಲಿ ಮೆಸ್ ವಿಷಯ ಆಗ್ಲಿ ಪುಟ್ಟವನ್ಗೇನೂ ಗೊತ್ತಿಲ್ಲ. ಅವ್ರಿಗೆ ಗೊತ್ತಾಗದಿರೋ ಹಾಗೆ ನಾವು ನೋಡ್ಕೋಬೇಕು. ಬಂಗಾರ, ನಾವೇ ಹೋಗಿ ಯಾರೆಲ್ಲ ಈ ಕೆಲ್ಸದಾಗೆ ಶಾಮೀಲಾಗೋರೋ ಅವ್ರ ಮ್ಯಾಕೆ ಕಂಪ್ಲೇಂಟ್ ಕೊಟ್ರೆ ಹಿಂಗೆ? ಅದೆಲ್ಲ ಪ್ರಯೋಜನ ಆಗಿಲ್ಲ ಅಪ್ಪಯ್ಯ. ಸರ್ಕಾರದ ಒಳಗಿರೋ ನ್ಯಾಯನ ನಮ್ಮನ್ನ ಕಚ್ಚಾಕ್ ನಿಂತೈತಂದ್ರೆ ಅದರಿಂದ ನಮಗೆ ನ್ಯಾಯ ಸಿಗ್ತದ. ಕಂಟಿ ಹೇಳ್ತಿರೋದು ಸರಿಯಾಗಿ ಐತೆ. ಆ ತಾಂಡವ್ ಕೆಲ್ಸದಾಗಿರೋವರೆಗೂ ಇದೆಲ್ಲ ಹೊಸಿ ಕಷ್ಟನೇ. ಇವ್ರಿಗೆಲ್ಲ ನಂದಾರನೇ ಸರಿಯವ. ಮುಖ ಮುತ್ತಿ ನೋಡ್ದಂಗೆ ಒಂದು ಮೂಲೆಯಲ್ಲಿ ಹಾಕೊಂಡು ಗುಮ್ಮಿದ್ರೆ ಎಲ್ಲ ದಾರಿಗೆ ಬರ್ತಾರೆ. ನಂಗೂ ಒಂದೊಂದ್ಕಿತ ಅದೇ ಸರಿ ಅನ್ಸ್ತೈತೆ ಮಗ. ಈ ನನ್ನ ಮಕ್ಕಳೆಲ್ಲ ಬರೀ ಬಾಯಿ ಮಾತಿಗೆ ಬಗ್ಗವ್ರಲ್ಲ. ಅಯ್ಯಯ್ಯೋ, ಇದೇನಿದು? ಅತ್ತೇನು ಸಾಹೇಬ್ರ ದಾರಿನೇ ಸರಿ ಅಂತಿದ್ದಾರೆ. ಹಾಗೇನಾದ್ರೂ ಆದ್ರೆ ಅವರೆಲ್ಲ ಸೇರ್ಕೊಂಡು ಕಂಡಿಯವ್ರ ಜೀವಕ್ಕೇನಾದ್ರು ತೊಂದರೆ ಮಾಡಿದ್ರೆ